ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ವಾಟ್ಸ್ ಅಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತಮ್ಮನೇಲಿ ನೋಡಿರ್ಬೋದು, ಇವತ್ತು ನಾವು ಹೋಗ್ತಾ ಇರೋದು ದೇವರಾಯನ ದುರ್ಗಕ್ಕೆ. ಸೊ ಇವತ್ತು ನಮ್ಮ ಬಾಯ್ಸ್ ಬರ್ತಿಲ್ಲ, ನಮ್ಮ ಬಾಯ್ಸ್ ಬದಲು ನಮ್ಮ ಆಫೀಸ್ ಕೊಲೀಗ್ಸ್ ಬರ್ತಿದ್ದಾರೆ. ಸೊ ಬನ್ನಿ, ನಮ್ಮ ಕೊಲೀಗ್ಸ್ನೆಲ್ಲ ಮೀಟ್ ಮಾಡಿಸ್ತೀನಿ. ನಾವೆಲ್ಲ ನಮ್ಮ ಬಾಯ್ಸ್ ಇದ್ದಾರೆ, ಎಲ್ಲಿಗೆ ಹೋಗ್ತೀರಿ. ನಮ್ಮ ಬಾಯ್ಸ್ ಎಲ್ಲ ನಮ್ಗೆ ಬೇಜಾರಾಗುತ್ತೆ, ಓಕೆ ಒಪ್ಕೊಳ್ಳೋಣ. ಆದರೆ ಇವತ್ತು ಬೇರೆ ಬಾಯ್ಸ್ ಬರ್ತಿದ್ದಾರೆ, ಅವ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡೋಣ. ಸೊ ಇವತ್ತು ನಾವು ದೇವರಾಯನ ದುರ್ಗಕ್ಕೆ ಹೋಗ್ತಾಯಿದ್ದೀರಿ ಅಂತ ಹೇಳಿದೆ. ಟೈಮ್ ನೋಡಿದ್ರೆ ಇಲ್ಲಿ ಆಲ್ರೆಡಿ 3:50 ಆಗಿದೆ. 3:50 ಎದ್ದು ನಾವು ಇವಾಗ ಹೊರಡ್ತಾ ಇದ್ದೀರಿ. ಎಲ್ಲರೂ ಅಲ್ಲಿ 4:30 ಮೀಟ್ ಆಗೋಣ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ಹೋಗೋಣ, ದೇವರಾಯನ ದುರ್ಗ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಲೆಟ್ಸ್ ಗೋ. ಸೊ ಫೈನಲಿ ಬಾಯ್ಸ್ ಎಲ್ಲ ಮೀಟ್ ಆದ್ರಿ. ಇಲ್ಲಿ ಸ್ವರೂಪ್ ಇದ್ದಾರೆ, ಆಯ್ ಮಾಡಿ ಸ್ವರೂಪ್. ನೆಕ್ಸ್ಟು ನವೀನ್ ಸರು, ರಾಜು ಸರು ಮತ್ತು ವಿಜಯ್ ಸರ್. ಸೊ ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಲೆಟ್ಸ್ ಗೋ. ದೇವರಾಯನ ದುರ್ಗ ಇದು ತುಮಕೂರಲ್ಲಿರೋ ಒಂದು ಅದ್ಭುತವಾದ ಗಿರಿಧಾಮ ಅಂತಲೇ ಹೇಳ್ಬೋದು. ಇದು ಬೆಂಗಳೂರಿಂದ ಸರಿಸುಮಾರು ಒಂದು 75 ಕಿಲೋಮೀಟ್ರ್ ದೂರ, ಹಾಗೂ 1-2 ಅವರ್ ಬೇಕಾಗೇ ಆಗುತ್ತೆ ರೀಚ್ ಆಗೋಕ್ಕೆ. ಸೊ ಗೈಸ್ ನೋಡ್ಬೋದು, ಬೆಟ್ಟಗಳು ಏನು ಸಕ್ಕತ್ತಾಗಿರೋದು. ನಿಮಗೆ ಫುಲ್ ಸುತ್ತಮುತ್ತ ಬರೀ ಬೆಟ್ಟನೇ ಇರೋದು. ವ್ಯೂ ಎಲ್ಲ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದೇ ಸೊ ಎಲ್ಲರೂ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಎಂಟ್ರಿ ಆಗ್ತಾ ಇದ್ದೀರಿ. ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ಇದೆ. ರೋಡೆಲ್ಲ ಮಸ್ತಿದೆ ಗುರು, ಬ್ಯೂಟಿ. ಗೈಸ್, ನಾನು ಪ್ರತಿ ಬ್ಲಾಗ್ಗಳಲ್ಲಿ ಎಲ್ಲರಿಗೂ ಹೇಳೋದು ಒಂದೇ, ಏನಪ್ಪ ಅಂತಂದರೆ ಬೆಂಗಳೂರಲ್ಲಿದ್ದು ನಿಮ್ಗೆ ಏನಾದರೂ ಬೋರ್ ಆಗಿತ್ತು ಅಂದರೆ ದಯವಿಟ್ಟು ಈ ಥರ ಜಾಗಗಳಿಗೆ ಬಂದು ಎಕ್ಸ್ಪ್ಲೋರ್ ಮಾಡಿ. ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ ಅಲ್ಲಾಗೋರು ಓಡಿಸಿ ನಿಮಗೂ ಬೇಜಾರಾಗಿರುತ್ತೆ. ಸೊ ಅದಕ್ಕೆ ವೀಕೆಂಡ್ ಬಂದಾಗ ಈ ಥರ ಒಳ್ಳೆ ಜಾಗಕ್ಕೆ ಬಂದರೆ ಇಲ್ಲಿನ ಗಾಳಿ, ಇಲ್ಲಿನ ಪರಿಸರ ನೋಡಿ ನಿಮಗೂ ಒಂಥರ ಖುಷಿ ಆಗುತ್ತೆ. ನಾವು ಇಲ್ಲಿಗೆ ಬಂದಿದ್ದು ಒಂದು 8:30 ಆಗಿತ್ತು. ಆದರೆ ನೀವು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಮಾಡಿ ಅಂದರೆ ಒಂದು 6 ಗಂಟೆಗೆ ಇಲ್ಲಿಗೆ ಬನ್ನಿ, ಯಾಕಂದರೆ ಅವಾಗ ಇನ್ನು ತುಂಬ ಒಳ್ಳೆ ಗಾಳಿ ಸಿಗುತ್ತೆ, ಆಯಿತಾ? ನಮ್ಮ ಥರ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾವು ಹೋಗ್ತಾ ಇರೋದು ಒಂದು ವ್ಯೂ ಪಾಯಿಂಟ್ ಹತ್ರ. ಅಲ್ಲಿಂದ ವ್ಯೂ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ಇವಾಗ ಆಲ್ರೆಡಿ 8:30 ಆಗಿದೆಯಲ್ಲ. ಸೊ ಅಂಥ ಪರಿ ವ್ಯೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಫಾಗ್ ಎಲ್ಲ ಆಲ್ರೆಡಿ ಮುಚ್ಚೋಗಿದೆ. ನಮ್ಮ ಸೂರ್ಯ ಆಲ್ರೆಡಿ ಬಂದ್ಬಿಟ್ಟು ನೋಡ್ರಿ ಇಲ್ಲೇ ಹೆಂಗೆ ಅಬ್ಬಾ ಸೂರ್ಯ ಹಂಗೆ ಹೊಡಿತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ವ್ಯೂ ಅಲ್ಲಿ ಹೋಗಿ ತೋರಿಸ್ತೀನಿ ಹೆಂಗಿರುತ್ತೆ ವ್ಯೂ ಅಂತ. ಹಾಗೂ ಅಲ್ಲೇ ಒಂದು ದೇವಸ್ಥಾನ ಇದೆ, ಆಯಿತಾ? ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಸೊ ವ್ಯೂ ಮುಗಿಸ್ಕೊಂಡು ನಾವು ಅಲ್ಲಿ ಹೋಗ್ತೀರಿ. ಅಲ್ಲಿ ಹೋದಾಗ ಬೆಟ್ಟನ ಹೆಂಗೆ ಹತ್ತೋದು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀನಿ, ಆಯಿತಾ? ಬನ್ನಿ ಹೋಗೋಣ. ಗೈಸ್, ಇದೆ ಆ ವ್ಯೂ. ನೋಡ ಎಂಥ ಚಂದ ಉಂಟು, ನೋಡ. ಅಲ್ಲೇ ಡೀಟೇಲ್ಸ್ ಮೇಲೆ ಬಂದರೆ ನವೀನ್ ಸರ್ ಇಲ್ಲೇನೋ ಇದೆ, ಗುಹೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ ಅನ್ನೋದು ಕರ್ಕೊಂಡು ಹೋಗ್ತವ್ರೆ. ನೋಡೋಣ ಏನಿದೆ. ನವೀನ್ ಸರ್ ಅಲ್ಲಿ ಏನು ನೋಡಿದ್ರು, ಅಲ್ಲಿದ್ದಾದರೂ ಏನು ಇದನ್ನು ಹುಡ್ಕೊಂಡು ಹೋದ್ರಿ. ಅವಾಗ ನಮ್ಗೆ ಗೊತ್ತಾಗಿದ್ದು ಒಂದೇ, ಅಲ್ಲಿ ಎಂಥದ್ದು ಇಲ್ಲ, ಮಣ್ಣಂಗಟ್ಟಿ ಏನೂ ಇರಲಿಲ್ಲ ಅಂತ. ಬರೀ ಇಂಥದೆಯಾ? ಸೊ ಇಲ್ಲಿ ವ್ಯೂ ಮುಗಿಸ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟ್ರಿ.
ಅಲ್ಲಿ ಹೋದ್ರಿ 10 ಗಂಟೆವರೆಗೂ ವೆಯ್ಟ್ ಮಾಡಬೇಕು ಅಂದರು. ವೆಯ್ಟ್ ಮಾಡ್ತಾ ಇದ್ರಿ. ಅಷ್ಟೊತ್ತಿಗೆ ನಮ್ಮ ಚೈತನ್ಯ ಫ್ರೆಂಡ್ಸ್ ಜಾಸ್ತಿ ಜನ ಇದ್ದರು. ನೋಡ್ತಾ ಇದ್ರಿ ಅವ್ರು ಏನೇನು ಮಾಡ್ತಾವೆ, ಏನೇನು ಚೇಷ್ಟೆಗಳು ಮಾಡ್ತವೆ ಅಂತ. ಸೊ ಐನೋರೆಲ್ಲ ಬಂದರು. ಅವ್ರು ಬೆಟ್ಟ ಹತ್ಕೊಂಡು ಹೋದ್ರು, ನಾವು ಇವಾಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀರಿ. ಅವಾಗ ಹೇಳ್ದಲ್ಲ ನಾವೇ ಹೆಂಗೆ ಬೆಟ್ಟ ಹತ್ತೋದು ತೋರಿಸ್ತೀನಿ ಬನ್ನಿ ಅಂತ. ಸೊ ನೋಡಿದ್ರೆ ಹಿಂಗೆ ಹತ್ತೋದು ಒಂದೊಂದೇ ಸ್ಟೆಪ್ಪು. ಆ 1, ಆ 2, ಆ 3 ಅಂತ ಹಿಂಗೆ. ಇಲ್ಲಿ ರಾಜು ಸರು, ಇಲ್ಲಿ ಸ್ವರೂಪ್ ಬ್ರೋ, ಇಲ್ಲಿ ವಿಜಯ್ ಸರು, ಅಲ್ಲಿ ನವೀನ್ ಸರು. ಅಯ್ಯೋ ಇದಲ್ಲ. ಹಿಂಗೆ ನೋಡಿ ಇನ್ನು ಏರುಸ್ರೆ ಹೆಂಗೆ ಬಿಡ್ತೀನಿ ಅಂತ ಗೊತ್ತಾಗತ್ತೆ. ನೋಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದು ದೇವಸ್ಥಾನದ ಕಲ್ಯಾಣಿ. ಈ ದೇವಸ್ಥಾನವನ್ನು ಸುಮಾರು 2000 ವರ್ಷಗಳ ಹಿಂದೆ ಕಟ್ಟಿರೋದು. ಅದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇಲ್ಲಿ ದೇವರು ಸ್ಥಾಪನೆಗೊಳ್ಳೋಕ್ಕೆ ಕಾರಣ ಬಂದ್ಬಿಟ್ಟು ಬ್ರಹ್ಮದೇವರು ವಿಷ್ಣುವಿಗಾಗಿ ಸುಮಾರು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಿರ್ತಾರೆ. ಬ್ರಹ್ಮನ ತಪಸ್ಸಿಗೆ ಮೆಚ್ಚಿ ವಿಷ್ಣುವು ನರಸಿಂಹಸ್ವಾಮಿಯ ರೂಪದಲ್ಲಿ ಇಲ್ಲಿ ಸ್ಥಾಪನೆಗೊಳ್ಳುತ್ತಾರೆ ಎಂಬ ವಾಡಿಕೆ ಇದೆ. ಬನ್ನಿ ಎಲ್ಲರೂ ನರಸಿಂಹಸ್ವಾಮಿ ದೇವರ ಹತ್ರ ನಿಮ್ಮ ಕೋರಿಕೆಯನ್ನು ಬೇಡಿಕೊಳ್ಳಿ. ಸೊ ನೋಡಿದ್ರಲ್ಲ ದೇವ್ರನ್ನ, ಏನು ಬೇಡ್ಕೊಂಡ್ರಿ? ಏನೋ ಬೇಡ್ಕೊಂಡು ಇಡ್ತೀರ ಬಿಡಿ, ಪರವಾಗಿಲ್ಲ. ಸೊ ಅಲ್ಲಿ ದೇವ್ರನ್ನ ದರ್ಶನ ಎಲ್ಲ ಆಯಿತು. ಅಲ್ಲಿಂದ ನಾವು ಹೊರಟ್ರಿ. ಸೊ ದೇವರಾಯದುರ್ಗ ನೋಡಿದ್ದಾಯಿತು. ನೆಕ್ಸ್ಟು ಇಲ್ಲಿಂದ ನಾವು ಹೋಗ್ತಾ ಇರೋದು ಮಂದಾರಗಿರಿ ಬೆಟ್ಟಕ್ಕೆ. ಸೊ ಇಲ್ಲಿಂದ ಹೆಂಗೆ ಹೋಗಬೇಕು ಅಂತ ಅಲ್ಲಿ ಮುಂದೆ ಇವ್ರ ಹತ್ರ ರೂಟ್ ಕೇಳಿದ್ರೆ, ಸೊ ಅವ್ರು ರೂಟ್ ಹೇಳಿದ್ರು. ನಾವು ಬಂದಿದ್ದ ದಾರಿಯಲ್ಲಿ ಹೋಗಿ ಇಲ್ಲಿಗೆ ಬರೋಕ್ಕೆ ರೈಟ್ ತೊಗೊಂಡ್ರಿ, ಆದರೆ ಅಲ್ಲಿಗೆ ಹೋಗಿ ಸ್ಟ್ರೈಟಾಗಿ ಹೋಗ್ಬೇಕಂತೆ. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. 4 ದಿನದ ಜೀವನ ಗುರು ಕನಸನೇಕೆ ಕೊಲ್ಲುವೆ. 10 ಗಾಡಿ ಹಾಕು ಗೇರು ದಾಟು ಚಿಂತೆ ಸೇತುವೆ. ಕಷ್ಟ ಇಲ್ಲಿ ಯಾರಿಗಿಲ್ಲ, ಎಲ್ಲ ಸರಿ ಹೋಯ್ತದೆ. ಉಳಿಸಿದ್ಯಾವ್ರು ನೋಡ್ಕತಾನೆ, ನಮ್ಮ ಕೈಲಿ ಏನದೆ 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 ಏನೂ ಇಲ್ಲ. ಸೊ ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. ಇದು ಮಂದಾರಗಿರಿಗೆ ಎಂಟ್ರೆನ್ಸು. ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ಹೋಗಬೇಕು. ಆವಾಗ ನಿಮಗೆ ಮಂದಾರಗಿರಿ ಬೆಟ್ಟ ಸಿಗುತ್ತೆ. ಮತ್ತು ಹಾಡು ಹೆಂಗಿತ್ತು? ಸಕ್ಕತ್ತಾಗಿತ್ತಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ನೋಡ್ರಪ್ಪ ಮಂದಾರಗಿರಿ ಬೆಟ್ಟ, ಸಕ್ಕದಾಗಿದೆ. 450 ಮೆಟ್ಲಿದೆಯಂತೆ. ಹೆಂಗೆ ಹತ್ತೋದು? ಅದು ನಾನು ಮೊದಲೇ ಸೋಂಬೇರಿ.
ಸರಿ ನಾವೆಲ್ಲ ಏನು ಮಾಡಿದ್ರಿ, ಹಿಂದೆಯಿಂದ ಬರೋಣ ಅಂದ್ಬಿಟ್ಟು ಹಿಂದೆ ಬೈಕಲ್ಲಿ ಬರೋಕ್ಕೆ ಜಾಗ ಇದೆ, ಸೊ ಅಲ್ಲಿಂದ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ಪರ್ ಪರ್ಸನ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದೇನು ತೊಂದರೆ ಇಲ್ಲ. ಹಾಂ, ಕಲ್ಪವೃಕ್ಷ ನೋಡಿದ್ರಾ ಎಷ್ಟು ಸಕ್ಕತ್ತಾಗಿದೆಯಲ್ಲ. ಆದರೆ ಇದು ಆರ್ಟಿಫಿಷಿಯಲ್, ಒರಿಜಿನಲ್ ಅಲ್ಲ. ಸುಮ್ಮನೆ ಈ ಥರ ಹಿಂಗೆ ಅಲ್ಲಿ ಮೇಲ್ಗಡೆ ಇರೋದು ಬುದ್ಧ ಅಂದ್ಕೊಂಡಿದ್ದೀನಿ. ಇದೆಲ್ಲ ಸ್ಟ್ಯಾಚುಗಳು ಇಟ್ಟಿದ್ದಾರೆ, ಏನೋ ಒಂಥರ ಸಕ್ಕತ್ತಾಗಿದೆ ನೋಡೋಕ್ಕೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಫುಲ್ ಮೇಲ್ಗಡೆ ಫುಲ್ ಟಾಪಲ್ಲಿ ಇದೆಯಲ್ಲ, ಸೊ ಗಾಳಿ ಅಂದರೆ ಗಾಳಿ ಬೀಸ್ತಾ ಇರುತ್ತೆ. ಆದರೆ ಮತ್ತು ಇವಾಗ ನಾವು ಹೋಗಿದ್ದು ಟೈಮ್ ಆವಾಗ ಎಷ್ಟೊತ್ತಾಗಿತ್ತು ಅಂದರೆ ಮೋಸ್ಟ್ಲಿ ಒಂದು 12:30, 12:45 ಆಗಿತ್ತು. ಆವಾಗ ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಓಡಾಡೋಕೆ ಆಗ್ತಾನೇ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಓಡಾಡಲಿ ಅಂತ ಹೇಳ್ಬಿಟ್ಟು ಆ ವೈಟ್ ಕಲರ್ಗೆ ಪೇಂಟ್ ಮಾಡಿದ್ದಾರೆ, ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ನಡ್ಕೊಂಡು ಓಡಾಡ್ಬೋದು. ಸೊ ಅಲ್ಲಿ ಹಿಂದೆ ಒಂದು ಕೆರೆ ಇತ್ತು, ಆ ಕೆರೆ ಹತ್ರ ಹೋಗಿ ನಾನೇ ನೀರಲ್ಲಿ ಇಳ್ದಿಲ್ಲ, ನವೀನ್ ಸರು ಮತ್ತು ವಿಜಯ್ ಸರು, ರಾಜು ಸರ್ ಅವರೆಲ್ಲ ನೀರಲ್ಲಿ ಇಳಿದ್ರು. ಗೈಸ್ ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾವ್ರೆ. ಸಾಕಿರು ವಿಜಯ್, ಎಗರು ಬಿಡ್ತವೆ. ಮೂರಿದಾ ಅದು ಸ್ವಲ್ಪ ಒಬ್ಬೊಬ್ರು ಕೈಯಲ್ಲೇ ಫಿಶ್ ಟ್ಯಾಂಕ್ ಮಾಡ್ಕೊಂಬಿಟ್ಟವ್ರೆ. ಹೆಂಗ್ ಹಾಕ್ತೀರ ಹೇಳಿ? ಹಂಗ ಹಾಕಕ್ಕಾಗಲ್ಲ, ಬೀಳುತ್ತೆ. ಈ ಕಡೆ ಬನ್ನಿ, ಕೆಳಗೆ ಬಿದ್ರು ಅದು ಹಿಂಗೆ ಹಿಡಿದು ಇದ್ರೊಳಗೆ ಆದ್ರೂ ಹಾಕ್ಬಿಡ್ಬೋದು. ಬಿಸಿಗೆ ಸತ್ಯ ಹೊಡ್ದೆ ಒಂದೇ ಸರಿ. ಇರಿ ಒಂದು ನಿಮಿಷ, ಒಂದು ಕೈ ಬಂದೈತೆ ಹಂಗೆ ಕುಡಿಲಿ. ಹಂಗೆ ಹೋಯ್ತು, 1 ಹೋಯ್ತು, 2 ಹೋಯ್ತು, 3 ಹೋಯ್ತು. ಹೋಯ್ತಾ? ಫೈನಲಿ ಇನ್ನೊಂದೆರಡು ಹಾಕೊಳ್ಳಿ. ಸೊ ಎದ್ದು ಬಿದ್ದು ನೀರಲ್ಲಿ ನೆಂದು ಎಲ್ಲ ತ್ಯಾವ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇಲ್ಲಿಗೆ ನಮ್ಮ ಹಾಫ್ ಡೇ ಟ್ರಿಪ್ ಮುಗಿತಾ ಬಂತು ಅಂದಷ್ಟಕ್ಕೆ ಊಟ ಮಾಡಬೇಕಲ್ಲ. ಊಟ ಮಾಡೋಕ್ಕೆ ಹೊಡ್ಕೊಂಡು ಹೋದ್ರಿ. ಟೈಮ್ ನೋಡಿದ್ರೆ 2 ಗಂಟೆ ಆಗಿತ್ತು. ಸೊ ಊಟ ಟೈಮೇ, ಊಟ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಹೋದ್ರಿ. ಸೊ ಅಲ್ಲಿ ಎಲ್ಲ ಆಯಿತು. ಇವಾಗ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಮನೆ ಊಟ ಗರ್ಕಾ ಖಾನ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಸೊ ಗೈಸ್ ಫೈನಲಿ ಎಲ್ಲ ಊಟ ಆಯಿತು. ಊಟ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರಿ. ಗರ್ಕಾ ಖಾನ ಅಲ್ಲಿ ಊಟ ಮಾಡಿಬಿಟ್ಟು ಇವಾಗ ಬಾಯ್ಸ್ ಎಲ್ಲ ಮನೆಗೆ ಹೋಗಿ ರೆಡಿ ಆಗ್ತಾರೆ. ಸೊ ವಿಜಯ್ ಬ್ರೋ, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಈ ರೈಡ್ ಬಗ್ಗೆ ಏನಾದರೂ ಹೇಳಿ. ಇಟ್ ವಾಸ್ ಗುಡ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಓಕೆ, ಸೊ Raju sir, how was your experience about this, and tell me something about this ride? Yeah, DD Hills actually we enjoyed a lot. I think we spent 1 hour over there waiting to get the temple open. So otherwise the ride was very nice. And later we went to Mandaragiri. There the experience is even richer. After coming down from Mandaragiri, there is a lake. In fact, the lake was very nice in fact. So overall ride is very nice. Okay, thanks. Naveen sir, how was your ride? Ride was good. I suggest that we should start a little more early so that we'll enjoy a good climate, weather, and a good viewpoint. And must visit is Mandaragiri Hills. It was very nice.
and come prepared. You get your shots and other things so that you can enjoy in the water. So good ride. Thank you, Vishal. So bro, was the ride? It was awesome. So definitely I myself, Naveen, Raju sir and Vijay, again Vishal, we enjoyed it. So in fact after a long I had been to the long ride now. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಮಂದಾರ ಹಿಲ್ಸ್ ಯು ಹ್ಯಾವ್ ಟು ಎಲ್ಲರೂ ವಿಸಿಟ್ ಮಾಡೋವಂಥ ಪ್ಲೇಸ್. ಇಟ್ ಈಸ್ ಅ ಪ್ಲೇಸ್ ವೇರ್ ಯು ಹ್ಯಾವ್ ವಾಟರ್ ಟು ಪ್ಲೇ ಆಸ್ ವೆಲ್, ಆ್ಯಂಡ್ ಆಲ್ಸೋ ಅ ಪ್ಲೇಸ್ ವೇರ್ ಯು ಕ್ಯಾನ್ ಆಸ್ ಅ ಟೆಂಪಲ್ ಆಲ್ಸೋ ಯು ಹ್ಯಾವ್ ಇಟ್. ಸೊ ಇಟ್ ಇಸ್ ಫಾರ್ youths as well as for family members. So it is good. So please keep riding, keep enjoying. Okay. So we'll end the vlog here. Vijay bro. Bye. Bye guys. Bye. Subscribe, please share, like and subscribe. Thanks to Vichitra Kannadiga. ಅಷ್ಟೇ.